ಸೊ ಕ್ಯಾಶ್ ತಗೊಂಡು ಬಂದಿರಿ, ಮಿಸ್ ಮಾಡ್ದೇನೆ. ಓಕೆನಾ ಗಾಯ್ಸ್, ಇದಂತೂ ಮೇನ್ ಇನ್ಫಾರ್ಮೇಷನ್. ಯಾಕಂದರೆ ಜನ ಜಾಸ್ತಿ ಇರ್ತಾರೆ, ಅದರಿಂದ ವರ್ಕ್ ಆಗಲ್ಲ. ಕ್ಯಾಶ್ ತೊಗೊಂಡು ಬನ್ನಿ, ನಿಮಗೆ ಈಸಿ ಆಗುತ್ತೆ. ಇಲ್ಲಾಂದರೆ ಫೋನ್ಪೇ ಗೂಗಲ್ ಪೇ ವರ್ಕ್ ಆಗಲಿ ಅಂದರೆ ನೀವೇನು ತಿನ್ನೋಕ್ಕಾಗಲ್ಲ ಒಳಗೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ, ವೆಲ್ಕಮ್ ಗಾಯ್ಸ್. ನಾನಿವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಎಲ್ಲಿಂದ ಅಂದರೆ ಆಹಾರ ಮೇಳದಿಂದ. ಅಯ್ಯಯ್ಯಪ್ಪ, ಏನು ಜನ ಅಂತೀರ ಗುರುವೇ. ಗಾಡಿನ ಒಂದು ರೋಡಿಂದ ಮೂವ್ ಮಾಡೋಕ್ಕೆ ಇನ್ನೊಂದು ರೋಡ್ಗೆ ಮಿನಿಮಮ್ ಒಂದು 1/4 ಗಂಟೆಯಿಂದ 20 ನಿಮಿಷ ತಾಂಡಿದ್ದೀನಿ. ಇಲ್ಲಿ ನೋಡಿ ಯಾವ ಮಟ್ಟಕ್ಕೆ ಟ್ರಾಫಿಕ್ ಐತೆ ಅಂದರೆ ಅಯ್ಯಯ್ಯಪ್ಪ. ಈ ಫುಡ್ ಕೋರ್ಟ್ ಒಳಗೆ ಇನ್ನು ಎಷ್ಟು ಜನ ಅವರೇ ಏನೋ ಗೊತ್ತಿಲ್ಲ ಗುರುವೇ. ಎಷ್ಟು ಜನ ಒಳಗೆ ಹೋಯ್ತವ್ರೆ ಅಂದರೆ ಅಯ್ಯಯ್ಯಪ್ಪ, ಹುಳಗಳು ಹೋದಂಗೆ ಹೋಯ್ತವ್ರೆ ಗುರುವೇ. ಇನ್ನು ಒಳಗಡೆ ಅದೆಷ್ಟು ಜನ ಅವರು ಏನೋ ಒಂದು ಗೊತ್ತಿಲ್ಲ. ಇವತ್ತು ನಾನು ನಮ್ಮ ಅಕ್ಕ ನಮ್ಮಮ್ಮ ಬಂದಿದ್ದೀವಿ ಆಹಾರ ಮೇಳಗೆ. ಅವ್ರನ್ನ ಅಲ್ಲಿ ಮುಂದೆ ಬಿಟ್ಬಿಟ್ಟು ನಾನು ಇಲ್ಲಿ ಗಾಡಿ ನಿಲ್ಸೋದ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ. ಇವಾಗ ಒಳಗೆ ಹೋಗ್ತಾ ಇದ್ದೀನಿ ಗಾಯ್ಸ್. ನೋಡೋದಾ ಒಳಗೆ ಹೋಗಿ ಏನೇನು ತಿಂತೀನಿ ಎಲ್ಲ ತೋರಿಸ್ತೀನಿ, ಮತ್ತು ಯಾವ್ಯಾವ ಸ್ಟಾಲ್ ಇಟ್ಟವ್ರೆ ಎಲ್ಲ ತೋರಿಸ್ತೀನಿ ಗಾಯ್ಸ್. ಸಿಗ್ತೀನಿ ನಿಮಗೆ ಗಾಯ್ಸ್. ಮೈಸೂರಲ್ಲಂತೂ ಹೆವಿ ಟ್ರಾಫಿಕ್ ಅಂದ್ಕೊಂಬಿಡಿ. ಬೆಸ್ಟ್ ಏನಂದರೆ ಗಾಡಿನ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಓಡಾಡೋದೇ ಬೆಸ್ಟ್ ಅನಿಸ್ಬಿಡುತ್ತೆ. ಯಾಕೆ ಗೊತ್ತಾ, ನಾನೇ ಒಂದು 20 ನಿಮಿಷ ಟ್ರಾಫಿಕಲ್ಲಿ ನಿಂತಿದ್ದೀನಿ. ಅದುವೇ ನಾನು ನಮ್ಮ ಅಕ್ಕ ನಮ್ಮಮ್ಮ 3 ಜನ ಒಂದೇ ಗಾಡೀಲಿ ಬಂದಿರೋದು. ನಮ್ಮಪ್ಪ ಬರಲಿಲ್ಲ ಇವತ್ತು, ಅವರೆಲ್ಲ ಬೇರೆ ಕಡೆ ಹೋದರು. ಇವಾಗ ಒಳಗೆ ಹೋಗ್ತಾ ಇದ್ದೀನಿ. ಅಯ್ಯೋ ಏನು ಗುರು, ಎಷ್ಟು ಜನ ಒಳಗೆ ಹೋಗ್ತಾವ್ರೆ ಅಂದರೆ ಅಯ್ಯಪ್ಪ, ನೆಕ್ಸ್ಟ್ ಲೆವೆಲ್ ಅಂದ್ಕೊಂಬಿಡಿ. ಹೊಸಿ ಜನ ಹೋಗ್ತಾಯಿಲ್ಲ ಒಳಗೆ. ಇವಾಗ ನಾನು ಹೋಗ್ತಾಯಿದ್ದೀನಿ ಒಳಗೆ ಗಾಯ್ಸ್. ಇದೇ ಮೇನ್ ಎಂಟ್ರೆನ್ಸ್ ಆಹಾರ ಮೇಳದು ಗಾಯ್ಸ್. ಇದು ಲೊಕೇಟ್ ಆಗಿರೋದು ಮಹಾರಾಜ ಕಾಲೇಜ್ ಗ್ರೌಂಡು. ಇಲ್ಲೇ ಇದೆ ನೋಡಿ ಬೋರ್ಡು. ಆಹಾರ ಮೇಳ ದಿನಾಂಕ 22ನೇ ತಾರೀಕಿಂದ 6ನೇ ತಾರೀಕುವರೆಗೂ ಇರುತ್ತೆ. ಓಕೆನಾ ಗಾಯ್ಸ್, ಬರೋರು ಬನ್ನಿ. 22ನೇ ತಾರೀಕಿಂದ 6ನೇ ತಾರೀಕುವರೆಗೂ. ಇವಾಗ ನಾನು ಒಳಗಡೆ ಹೋಗ್ತಾ ಇದ್ದೀನಿ ಗಾಯ್ಸ್. ಗಾಯ್ಸ್, ಇದೇ ಮೇನ್ ಎಂಟ್ರೆನ್ಸ್ ಆಹಾರ ಮೇಳದು. ಇದು ಲೊಕೇಟ್ ಆಗಿರೋದು ಮಹಾರಾಜ ಕಾಲೇಜ್ ಗ್ರೌಂಡಲ್ಲಿ. ಈಗ ಲಾಸ್ಟ್ ಇಯರಿಂದ ಇಲ್ಲೇ ಮಾಡ್ತಾ ಇರೋದು ನೋಡಿ. 2025 ಆಹಾರ ಮೇಳಗೆ ಸ್ವಾಗತ ಗಾಯ್ಸ್. ವೀಕ್ ಡೇಸಲ್ಲಿ ಇಷ್ಟೊಂದು ರಶ್ ಅವರೇ, ಇನ್ನು ವೀಕೆಂಡಲ್ಲಿ ಬಂದುಬಿಟ್ರೆ ಮುಗೀತು ನಮ್ಮ ಕತೆ. ನೋಡಿ ಎಷ್ಟು ಜನ ಒಳಗೆ ಹೋಗ್ತಾವ್ರೆ ಅಂದರೆ ಅಪ್ಪ. ಅದುವೇ ಈಗ ಟೈಮು 8 ಗಂಟೆ ಆಗೈತೆ, ಎಲ್ಲ ತಿನ್ನೋ ಟೈಮೇ. ಅದರಿಂದ ಎಲ್ಲ ಒಳಗೆ ಹೋಗ್ತಾವ್ರೆ. ನೋಡುವ, ನಾವು ಒಳಗೆ ಹೋಗ್ತಾ ಇದ್ದೀವಿ. ಇಲ್ಲೇ ನಮ್ಮಮ್ಮ ನಮ್ಮ ಅಕ್ಕ ಅಲ್ಲವ್ರೆ, ಮಾತಾಡಿಸ್ತೀನಿ ಮುಂದೆ ಒಳಗೆ. ಈಗ ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ ಒಳಗೆ. ಫುಲ್ ರಶ್ ಐತೆ. ನೋಡೋದ ಒಳಗೆ ಹೋದರೆ ಇನ್ನೆಷ್ಟು ಜನ ಅವರೇ ಅಂತ ಹೋಗ್ತಾ ಇದ್ದೀನಿ ಗಾಯ್ಸ್. ಫೈನಲಿ ಫುಡ್ ಕೋರ್ಟ್ ಒಳಗೆ ಬಂದೆ. ಈ ಲೈನ್ ಪೂರ್ತಿ ಎಲ್ಲ ಬರೀ ಬಿರಿಯಾನಿ ಅಂಗಡಿ ಅನಿಸುತ್ತೆ. ಅಲ್ಲಿ ಹೊಸಕೋಟೆ ಫಸ್ಟೇ ಬ್ಯಾಂಬೂ ಬಿರಿಯಾನಿ, ಸೆಕೆಂಡು ಹೊಸಕೋಟೆ ಬಿರಿಯಾನಿ, ನೆಕ್ಸ್ಟು ಚಿಕ್ಕಪೇಟೆ, ಮೈಸೂರು. ಬೇಡ ಊಟ ಆದಮೇಲೆ ತಿನ್ನೋದು ಕಣಮ್ಮ. ಇವಾಗ ನಮ್ಮಮ್ಮ ಇವಾಗಲೇ ಬೇಡ ಅಂತವ್ರೆ. ಹೈದ್ರಾಬಾದು ಎಲ್ಲ ಇಲ್ಲೇ ಅವರಲ್ಲಪ್ಪ. ಮೈಸೂರು ಬಿರಿಯಾನಿ 62 ಅಲ್ಲ, ಕಾಂಬೋಗಳು ಜಾಸ್ತಿ ಇಲ್ಲಿ. 100ಗೆ 100, 129, 139 ಕಾಂಬೋಸ್ ಚೆನ್ನಾಗಿರುತ್ತೆ. ಒಂದು ಪ್ಲೇಟ್ ಬಿರಿಯಾನಿ, 1-2 ಪೀಸ್ ಕಬಾಬು, ಒಂದು ವಾಟರ್ ಬಾಟ್ಲು 100 ರೂಪಾಯಿ ಇರುತ್ತೆ. ಬಾ ಏನು ಜನ ಅವರೇ ಗುರುವೇ. ಇಲ್ಲಿಂದ ಅಲ್ಲಿವರೆಗೂ ಬರೀ ಬಿರಿಯಾನಿ ಅಂಗಡಿನೇ. ಈ ಲೈನ್ ಪೂರ್ತಿ ಎಲ್ಲಿ ಅಂತ ತಿನ್ನವ. ಅಯ್ಯಪ್ಪ, ಎಲ್ಲ ಫುಡ್ ಸ್ಟಾಲ್ ಮುಂದೆನೂ ಇಷ್ಟೊಂದು ಜನ ಅವರೇ ಗುರು. ಅಯ್ಯಪ್ಪ, ಹಳ್ಳಿ ಮೈಸೂರು ಶಾವ್ಗೆ, ಹೊಸಕೋಟೆ ಅಂತೆ, ಮಡಿಕೆ ಬಿರಿಯಾನಿ, ಚಾಮುಂಡೇಶ್ವರಿ, ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿ. ಇನ್ನು ಆ ಕಡೆ ಎಲ್ಲ ಫುಲ್ಲು ವೆಜ್ಜು, ಇನ್ನು ಈ ಕಡೆ ಎಲ್ಲ ನಾನ್ ವೆಜ್ಜು. ನೈಟ್ ಟೈಮ್ ಬಂದರೆ ಇಷ್ಟೇ ರಶ್ ಇರುತ್ತೆ. ನೀವು ಮಧ್ಯಾಹ್ನ ಟೈಮ್ ಬಂದರೆ ಒಂದು ರೇಂಜಿಗೆ ಓಕೆ, ರಶ್ ಕಮ್ಮಿ ಇರುತ್ತೆ. ಈಗ ನೈಟು ಈ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಬರೋರು ಹೋಗೋರೆಲ್ಲ ಇರ್ತಾರಲ್ಲ, ಅದರಿಂದ ಹೆವಿ ಜನ. ಈ ಲೈನ್ ಪೂರ್ತಿ ಬಿರಿಯಾನಿ ಅಂಗಡಿ. ಆ ಕಡೆ ಲೈನೆಲ್ಲ ಫುಲ್ಲು ವೆಜ್ಜು.
ಅದು ವೆಜ್ ಅನಿಸುತ್ತೆ. ಈ ಕಡೆ ಲೈನು ದೋಸೆ ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಕಡೆ ಮಾತ್ರ ಈ ಲೈನ್ ಪೂರ್ತಿ ಬರ್ರಿ ಬಿರಿಯಾನಿ ಅಂಗಡಿದೆ. ಎಷ್ಟು ಕಡೆ ತಿನ್ನವ ಈಗ, ಎಷ್ಟು ಕಡೆ ತಿನ್ಬಿಟ್ಟು ಟ್ರೈ ಮಾಡವ. ಏನು ತಿಂದರೆ ಒಂದು ಕಡೆ ತಿನ್ಬೋದು ಅಷ್ಟೇ ಬಿರಿಯಾನಿನ. ಎಷ್ಟು ಕಡೆ ತಿನ್ನೋಕ್ಕಾಯ್ತದೆ. ನಮ್ಮ ಮನೆಯವರೆಲ್ಲಪ್ಪ ಹೋದ್ರು. ನಮ್ಮ ಅಕ್ಕ ನಮ್ಮಮ್ಮ ಅವರೇ. ಗೈಸ್ ಗಾಂಧಿ ತಾತ ಅವರು ಇಲ್ಲೇ ಇದ್ದಾರೆ. ಆಂಟಿ ಹೊಡೆದ್ರು ಡೈಲಾಗು, ಗಾಂಧಿ ತಾತ ಅವರು ಇಂಥವ್ರು ಅಚ್ಚನ ಅವರೇ ಇಲ್ಲಿ ಅಂತ ಅಂದರು. ಹೆಂಗೈತೆ ಡೈಲಾಗು. ಅಯ್ಯಪ್ಪ ಗುರುವೇ ಭಯಾನಕ. ಗೈಸ್ ಅಲ್ಲಿಂದ ಬಂದು ಇಲ್ಲಿ ಮಿರ್ಚಿ ಪಲಾವ್ ಅಂತೆ, ಸ್ಟಾಲ್ ನಂಬರು 115. ಮಿರ್ಚಿ ಪಲಾವ್ ಅಂತೆ. ಒಂದು ಪ್ಲೇಟ್ ತಗೊಂಡು 3 ಜನ ತಿಂದು ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀವಿ ಯಾವ್ದು ಚೆನ್ನಾಗೈತೆ ಏನು ಅಂತ ಗೊತ್ತಿಲ್ಲ. ಸೊ ಮಧ್ಯ ಇನ್ನೆಲ್ಲರೂ ಒಂದು ಕಡೆ ತಗೊಳ್ಳೋದ, ನೆಕ್ಸ್ಟ್ ಆ ಕಡೆ ವೆಜ್ಜು, ಆ ಕಡೆ ಏನೇನಾದ್ರು ತಿನ್ನೋದ ಅಂತ. ಒಂದು 5 ನಿಮಿಷ ತಿಂತ ಬರ್ತೀನಿ. ಹೆಂಗೈತೆ ಟೇಸ್ಟು? ಚೆನ್ನಾಯ್ತಾ? ಗೈಸ್ ಮಿರ್ಚಿ ಪಲಾವಲ್ವ, ಅದಕ್ಕೆ ಸ್ವಲ್ಪ ಖಾರ ಐತೆ ಅಷ್ಟೇ, ಏನಿಲ್ಲ. ನಮ್ಮ ಎಲ್ಲ ತಿಂತವ್ರೆ. ಗಾಯ್ಸ್ ನೀವು ಬನ್ನಿ, ಟ್ರೈ ಮಾಡಿ ಮೈಸೂರವರು. ಗಾಯ್ಸ್ ಆ ಕಡೆ ಊಟ ಮಾಡ್ಕೊಂಡು ಬಂದು ಈ ಕಡೆ ಕೈ ತೊಳೆಯೋಕ್ಕೆಲ್ಲ ಜಾಗ ಮಾಡಿದ್ದಾರೆ, ಮತ್ತು ನೀರು ಕುಡಿಯೋಕ್ಕೂ ಇಲ್ಲಿ ಜಾಗ ಐತೆ. ಮತ್ತು ಚಿಕ್ಕ ಮಕ್ಳನ್ನೆಲ್ಲ ಕರ್ಕೊಂಬಂದರೆ ಒಳಗಡೆನೇ ಒಂದು ಮಿನಿ ಎಕ್ಸಿಬಿಷನ್ ಆಗ್ಬಿಟ್ಟೈತೆ. ವರ್ಷ ಸ್ವಲ್ಪನೇ ಆ್ಯಡ್ ಮಾಡ್ತಾವ್ರೆ. ಇಲ್ಲೇ ಮಿನಿ ಎಕ್ಸಿಬಿಷನ್ ಆದರೂ ಆಗುತ್ತೆ, ಹೇಳೋಕ್ಕಾಗಲ್ಲ. ಇಲ್ಲ ಅಂದರೆ ಈ ಕಡೆಯಿಂದ ತಂದ್ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡು ತಿನ್ಬೋದು. ನೋಡಿ ಈಗ ಇದೊಂದು ಡಸ್ಟ್ಬಿನ್ ಹೆಂಗೆ ಕ್ರೇಜಿಯಾಗಿ ಮಾಡವ್ರೆ, ವಾಟರ್ ಬಾಟ್ಲ ಟೈಪಲ್ಲಿ. ಈಗ ನಾವು ನೆಕ್ಸ್ಟು ಇನ್ನೊಂದು ಕಡೆ ಹೋಗಿ ಟ್ರೈ ಮಾಡಬೇಕು. ಗಾಯ್ಸ್ ಈಗ ನೆಕ್ಸ್ಟು ಯಾವ ಅಂಗಡಿಗೆ ಹೋಗೋದಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಗಾಯ್ಸ್ ಡಿ ಬಾಸ್ ಅವ್ರ ಅಳಿಯವರು ಇಟ್ಟಿರೋದು ನೆಮ್ಮದಿ ಊಟ ಇದ್ರೆ ನೆಮ್ಮದಿಯಾಗಿರಬೇಕು, ಅದೇ ಡೈಲಾಗಲ್ಲಿ ಇಟ್ಟವ್ರೆ. ನೆಮ್ಮದಿ ಊಟ ಎಲ್ಲ ಸ್ಟಾಲ್ ಮುಂದೆನೂ ಫುಲ್ಲು ಜನ ಅವರೇ. ಈಗ ನೆಮ್ಮದಿ ಊಟದ ಕಡೆ ಹೋಗ್ತಾ ಇದೀವಿ ಗಾಯ್ಸ್. ನೋಡುವ, ಇದನ್ನು ಟ್ರೈ ಮಾಡೋದ. ಅಲ್ಲೇ ಇದ್ದಾರೆ ಡಿ ಬಾಸ್ ಅವರ ಅಳಿಯ ಗಾಯ್ಸ್, ಅಲ್ಲೇ ಇದ್ದಾರೆ ನೋಡಿ ಡಿ ಬಾಸ್ ಅವ್ರ ಅಳಿಯ. ಹಿಂದ್ಗಡೆ ಚಿಕ್ಕ ಶರ್ಟು. ಮುಂದ್ಗಡೆ ಹೋಗೋದ ಅಂದರೆ ಜನ ಅವರೇ ನೋಡಿ, ಎಲ್ಲ ಲೈನ್ ನಿಂತವ್ರೆ ಫುಡ್ಗೆ. ವಿಜಯ್ ಅವ್ರ ಸ್ಟಾಲು ಇದ್ರೆ ನೆಮ್ಮದಿಯಾಗಿರ್ಬೇಕಂತ ಇನ್ನೂ ಸಖತ್ತಾಗಿರ್ತಿತ್ತು. ಇದು ನೆಮ್ಮದಿ ಊಟ ಮಾಡಿದ್ರೆ ನೆಮ್ಮದಿಯಾಗಿ ಊಟ ಮಾಡಬೇಕು ಅನ್ನೋ ಕಾನ್ಸೆಪ್ಟು ಒಂಥರ ಚೆನ್ನಾಗೈತೆ. ಗಾಯ್ಸ್ ಈಗ ಅಲ್ಲಿಂದ ಈ ಕಡೆ ಬಂದಿದ್ದೀವಿ ಕೀಮಾ ದೋಸೆ ತಿನ್ನೋದ ಅಂದ್ಬಿಟ್ಟು. ಇಲ್ಲಿ ಏನು ತಗೊಂಡ್ರು ಜಸ್ಟ್ 100 ಅಂತೆ. ಗಾಯ್ಸ್ ಇಲ್ಲಿ ಕೀಮಾ ದೋಸೆ ಟ್ರೈ ಮಾಡೋದಂತ ಬಂದಿದ್ದೀವಿ. ನೋಡಿ ಗಾಯ್ಸ್, ಕೀಮಾ ದೋಸೆ ಇದೇನೆ, ನಾರ್ಮಲಾಗಿ ದೋಸೆ, ಅದರ ಮೇಲೆ ಕೈಮಾ ಹಾಕಿ ಕೊಡ್ತಾ ಇದ್ದಾರೆ. ನೋಡುವ, ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳ್ತೀನಿ. ಇದು ಹೊಸ್ದಾಗಿ ಕಾಣಿಸ್ತು, ಅದಕ್ಕೆ ಟ್ರೈ ಮಾಡೋದ ಅಂತ ಬಂದು ನೋಡೋದ. ಚೆನ್ನಾಗೈತೆ ಇಲ್ವೋ ಗೊತ್ತಿಲ್ಲ, ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಓಹೋ, ಕೈಮಾ ದೋಸೆ ಫುಲ್ ಬಿಸಿ ಬಿಸಿ ದೋಸೆ ಕೈಮಾ ದೋಸೆ, ಕೈಮಾ ದೋಸೆ ಪ್ಲಸ್ ಚಿಕನ್ ಪೀಸ್ ಒಂದು, ಸ್ವಲ್ಪ ಈರುಳ್ಳಿ, ಶೇರ್ವಾ. ಗೈಸ್ ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಕೈಮಾ ದೋಸೆ ತಿಂತವ್ರೆ. ಚೆನ್ನಾಯ್ತಮ್ಮ? ನೋಡಿದ್ರೆ ಏನು ತಗೋತೀರ? ಚೆನ್ನಾಗೈತೆ ಅಂತೆ. ಇಲ್ಲ ಎಷ್ಟು 100 ಏನು ತಗೊಂಡ್ರು 100 ಅಂತೇಳಿ. ಚೆನ್ನಾಗೈತೆ ಕೈಮಾ ದೋಸೆ. ಬಸ್ಸು ಗಾಡಿ ಅಣ್ಣ ಏಣ ಹಿಂಗೆ ಬಂದ್ಬಿಟ್ರು ಒಂದೇ ಸತಿ ಅಣ್ಣ. ಗಾಯ್ಸ್ ನಾನು ಕೈಮಾ ದೋಸೆ ತಿನ್ನಬೇಕು. ಎಷ್ಟು ಚೆನ್ನಾಗಿತ್ತು, 100 ರೂಪಾಯಿಗೆ ಕೈಮಾ ದೋಸೆ. ಗೈಸ್ ಚೆನ್ನಾಗಿದೆ, ಒಟ್ಟಿನಲ್ಲಿ ಟ್ರೈ ಮಾಡ್ಬೋದು. 100 ರೂಪಾಯಿಗೆ ಏನು ಲಾಸ್ ಇಲ್ಲ, ಚೆನ್ನಾಗಿದೆ. ಮಸ್ಟ್ ಟ್ರೈ ಅನ್ಕೊಂಬಿಡಿ. ಗೈಸ್ ತಂದೂರಿ ಬೈಟ್ಸಲ್ಲಿ 5 ಬಿರಿಯಾನಿ ತಗೊಂಡ್ರೆ 1 ಬಿರಿಯಾನಿ ಫ್ರೀ ಅಂತೆ. ಕಾಂಬೋದಲ್ಲಿ ಕಾಂಬೋ ಅವ್ರು ಇನ್ನೂ. ಈಗ 5 ಜನ ಬಂದರೆ ಅಲ್ಲಿ ತಗೊಂಡ್ಬಿಟ್ರೆ ಇನ್ನೊಂದು ಎಕ್ಸ್ಟ್ರಾ ಸಿಗುತ್ತೆ, ಅಲ್ಲೇ ಆಗೋಯ್ತು. ದಿಸ್ ಈಸ್ ಬಿಸ್ನೆಸ್. ಹೆಂಗೆ ಗಾಯ್ಸ್, ಇದ್ರ ಜೊತೆಗೆ ಬೇರೆ ಅಲ್ಲಿ ಆರ್ಕೆಸ್ಟ್ರಾ ಬೇರೆ ಆಡ್ತವ್ರೆ. ನನ್ನ ವಾಯ್ಸ್ ಸರಿಯಾಗಿ ಕೇಳಿಸ್ತಾ ಇತ್ತು ಇಲ್ಲೋ ಗೊತ್ತಿಲ್ಲ. ನಾಟಿ ಶೈಲಿ ತುಪ್ಪದ ಬಿರಿಯಾನಿ ಗಾಯ್ಸ್. ಬರೀ ಕಾಂಬೋ ಎಲ್ಲ ಕಾಂಬೋನೇ ಇಲ್ಲಿ. ಲೈನ್ ಪೂರ್ತಿ ಬರೀ ಕಾಂಬೋನೇ. ತುದಿಯಿಂದ
ಸ್ಟಾರ್ಟ್ ಮಾಡಿದೆ ಎಂಡುವರೆಗೆ ಬಂದೇ ಬಿಟ್ಟು ಈ ಲೈನ್ ಪೂರ್ತಿ ಬರೀ ಬಿರಿಯಾನಿ 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 ಎಲ್ಲ ಕಾಂಬೋನೆ. ನಮ್ಮ ಮನೆ ಕ್ಯಾಶಿಯರು ಮನೆಯವ್ರ ಜೊತೆ ಬಂದರೆ ಈ ಥರ ಮನೆಯವ್ರು ಕೊಡಿಸ್ತಾರೆ, ಫ್ರೆಂಡ್ಸ್ ಜೊತೆ ಬಂದರೆ ನಾವೇ ಕೊಡಿಸ್ಬೇಕು. ಅದಕ್ಕೆ ನಾನು ಮನೆಯವ್ರ ಜೊತೆ ಬಂದಿದ್ದೀನಿ. ಈ ಲೈನ್ ಪೂರ್ತಿ ಆಯಿತು. ಆ ತುದಿಯಿಂದ ಈ ತುದಿವರೆಗೂ ಬಿರಿಯಾನಿ ಬಿರಿಯಾನಿ ಬಿರಿಯಾನಿ. ಅದರಲ್ಲೂ ಬರೀ ಲೈನ್ ಪೂರ್ತಿ ಬರೀ ಕಾಂಬೋ ಅಂಗಡಿಗಳೇ ಎಲ್ಲ 110 130 ಅಷ್ಟೇ. ಒಂದು ಪ್ಲೇಟ್ ಬಿರಿಯಾನಿ, 2 ಪೀಸ್ ಕಬಾಬು, ಒಂದು ಮೊಟ್ಟೆ, ಗ್ರೇವಿ. ಎಲ್ಲೋದ್ರೂ ಅಷ್ಟೇ ಈ ಲೈನ್ ಪೂರ್ತಿ. ಆದರೆ ಟೇಸ್ಟ್ಗೋಸ್ಕರ ಅಲ್ಲಿ ಇಲ್ಲಿ ಚೇಂಜ್ ಮಾಡ್ಕೊಂಡು ತಿನ್ನಬೇಕು. ಅದನ್ನು ಬಿಟ್ಟರೆ ಲೈನ್ ಪೂರ್ತಿ ಸೇಮ್ ಟು ಸೇಮೇ, ಹೆಸರುಗಳು ಚೇಂಜು, ಬಿರಿಯಾನಿ ಕಲರ್ ಚೇಂಜ್ ಇರುತ್ತೆ ಅಷ್ಟೇ. ಅದನ್ನು ಬಿಟ್ಟರೆ ಬಿರಿಯಾನಿ ಕಾಂಬೋಗಳೆಲ್ಲ ಒಂದೇ. ಕಬಾಬ್ ಕಬಾಬ್ ಕಬಾಬ್, ಗ್ರೇವಿ, ಮೊಟ್ಟೆ ಕಾಂಬೋಗೆ ಎಲ್ಲ ಫಿಕ್ಸ್ ಆಗ್ಬಿಟ್ಟವ್ರೆ. ಕಾಂಬೋ ಕಾಂಬೋ ಕಾಂಬೋ. ಇನ್ನು ಈ ಕಡೆಯಿಂದ ವೆಜ್ಜು ಸ್ಟಾರ್ಟು. ಆ ಲೈನ್ ಪೂರ್ತಿ ವೆಜ್ಜು, ಈ ಲೈನ್ ಪೂರ್ತಿ ವೆಜ್ಜು. ನೋಡಬೇಕು ಮಧ್ಯ. ಈಗ ಆ ಕಡೆ ನಮ್ಮ ಅಕ್ಕ ಜೋಳದ ರೊಟ್ಟಿ ತಿನ್ನಬೇಕು ಅಂದು ಆ ಜೋಳದ ರೊಟ್ಟಿ ತಗೋತಾವ್ರೆ. ಸುಮಾರು ದಿವಸದಿಂದ ತಿನ್ನಬೇಕು ಅಂತಿದ್ದು. ಆ ಕಡೆ ಜೋಳದ ರೊಟ್ಟಿ ತಗೊಂತವ್ರೆ. ನಾನು ಈ ಕಡೆ ಬಂದೆ ವಿಡಿಯೋ ಮಾಡೋದ ಅಂದ್ಬಿಟ್ಟು. ಅಪ್ಪ ರೀಲ್ಸಲ್ಲಿ ನೋಡಿರ್ತೀರಲ್ಲ, ಅವರೇ ಬೇಳೆ ಕಡಲೆಬೇಳೆ ದೋಸೆ ಅಂತ ಕಿರ್ಚ್ಕೊತಾರಲ್ಲ, ಅದೇ ಥರ ಕಿರ್ಚ್ಕೊತವ್ರೆ. ದಾವಣಗೆರೆ ಬೆಣ್ಣೆ ದೋಸೆ ಬರೀ 50 ರೂಪಾಯಿ. ಅದಕ್ಕೆ ಚೆಸ್ತವ್ರೆ ಹಾಕೊಂಡು ದಾವಣಗೆರೆ ಬೆಣ್ಣೆ ದೋಸೆನ. ಆರ್ಕೆಸ್ಟ್ರಾನ ಆಡ್ತವ್ರೆ, ವಾಯ್ಸ್ರೇ ಕೇಳಿಸ್ತಾ ಇಲ್ಲ. ನೋಡವ ಹೋಗಿ ನಮ್ಮ ರೋಟಿ ಬಂದಿದೆಯೋ ಇಲ್ವೋ ಅಂತ. ಜೋಳದ ರೊಟ್ಟಿ ಗಾಯ್ಸ್ ಆಲ್ರೆಡಿ ಬಂದ್ಬಿಟ್ಟು ಜೋಳದ ರೊಟ್ಟಿ ಬ್ಯಾಟಿಂಗ್ ಮಾಡ್ತಾವ್ರೆ ಇಬ್ರು. ಚೆನ್ನಾಗೈತೆ ಅಂದರು. ನಾನು ಒಂದು ಬೈಟ್ ತಿಂದ, ಚೆನ್ನಾಗೈತೆ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು. ಅದಕ್ಕಿಂತ ಮುಂಚೆ ತಿಂದಿದ್ನ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಇಲ್ಲಿಗೆ ಬಂದಾಗ ಟ್ರೈ ಮಾಡೋದು. ಓಕೆ, ಜೋಳದ ರೊಟ್ಟಿ ತಿನ್ನೋ ಅಂತ ನಾವು. ಬಾಗಲಕೋಟೆ ಜೋಳದ ರೊಟ್ಟಿ ಗಾಯ್ಸ್. ಆ ಕಡೆ ನಾನ್ ವೆಜ್ ಎಲ್ಲ ಮುಗಿಸ್ಕೊಂಡು ಈ ಕಡೆ ವೆಜ್ ಕಡೆ ಬಂದಿದ್ದೀವಿ. ಈಗ ಇಲ್ಲಿ ದೋಸೆ ಪಾಯಿಂಟ್ ಹತ್ರ ಬಂದಿದ್ದೀವಿ. ಸ್ಪೆಷಲ್ ಕಾಲಿನ ಅದು ಯಾವುದೋ ಗಾಯ್ಸ್, ಇಲ್ಲಿ ಯಾವುದೋ ಸ್ಪೆಷಲ್ ಕಾಂಬೋ ಅಂತ ಇತ್ತು. ಸ್ಪೆಷಲ್ ರೋಟಿ, ಪನ್ನೀರ್ ಬಟರ್ ಮಸಾಲ, ಪಾಲಕ್ ಪನ್ನೀರು, ವೆಜ್ ಕರಿ. ಅದು ಖಾಲಿ ಅಂತೆ. ತಿನ್ನೋದು ಅಂದ್ಕೊಂಡು ನೋಡಿದ್ರೆ ಖಾಲಿ. ಅಣ್ಣ ಈ ಸಂದಿಲಿ ಗಾಡಿ ಬೇರೆ ತಗೊಂಡು ಬರ್ತಾವ್ರೆ. ಗ್ರೇಟ್ ಒಂದು ಕಂಪನಿ. ಏನು ತಗೊಳ್ಳೋದಮ್ಮ ಮತ್ತೆ? ದೋಸೆ ತಗೊಳ್ಳೋದಾ? ಆಯ್ತು ತಗೋ, ದೋಸೆನೇ. ಗಾಯ್ಸ್ ಇಲ್ಲೊಂದು ಮಸಾಲೆ ದೋಸೆ ತಿನ್ನೋಣ ಅಂತ ಸ್ಟಾಪ್ ಮಾಡೋದಲ್ಲ, ಅದಕ್ಕೆ ದೋಸೆ ತಿನ್ಕೊಂಡು ಹೋಗೋಣ ಅಂತ ಮುಂದಕ್ಕೆ. ಗಾಯ್ಸ್ ಫೈನಲಿ ಬೆಣ್ಣೆ ದೋಸೆ ಬಂತು ನೋಡ್ರಿ ಗೈಸ್. ನಮ್ಮ ಅಕ್ಕನೇ ಹೋಗಿ ತಗೊಂಡು ಬರ್ತಾವಳೆ. ನಾನು ವೀಡಿಯೋ ಮಾಡ್ಕೊಂಡು ನಿಂತಿದ್ದೀನಿ. ಅವ್ರು ತಗೊಂಬರ್ತಾವ್ರೆ, ನಾನು ತಿಂತಾ ಇದ್ದೀನಿ ಅಷ್ಟೇ. ಅದೇ ಮಾಡ್ತಾ ಇರೋದು. ತಿಂತವ್ರೆ ಗಾಯ್ಸ್, ನಾನು ತಿಂತೀನಿ. ಬಿಸಿ ಬಿಸಿ ಬೆಣ್ಣೆ ದೋಸೆ ಒಂದು ಬೈಟ್ ಅಷ್ಟೇ ತಿಂದಿದ್ದು. ಚೆನ್ನಾಗಿರುತ್ತೆ. ದೋಸೆ ಅಂದಮೇಲೆ ಕಾಮನು, ಎಲ್ಲ ಕಡೆ ಚೆನ್ನಾಗಿದ್ದೇ ಇರುತ್ತೆ. ಗಾಯ್ಸ್ ಅಲ್ಲಿಂದ ದೋಸೆ ತಿಂದ್ಕೊಂಡು ಇವಾಗ ಮುಂದೆ ಬರ್ತಾಯಿದ್ದೀವಿ. ನೋಡ್ಕೊಂಡು ಮುಂದೆ ಹೋಗ್ತಾಯಿದ್ದೀವಿ. ಏನು ತಿನ್ನೋದು ಅಂತ. ವೆಜ್ಜಲ್ಲಿ ಜಾಸ್ತಿ ಕಾಂಬೋಗಳೇ ಕಾಣಿಸ್ತಾ ಇಲ್ಲ. ನಾನ್ ವೆಜ್ಜಲ್ಲಿ ಬರೀ ಕಾಂಬೋ ಮೇಲೆ ಕಾಂಬೋ. ಆ ಲೈನ್ ಪೂರ್ತಿ ಬರೀ ಕಾಂಬೋನೇ ಐತೆ. ಈ ವೆಜ್ ಲೈನಲ್ಲಿ ಕಾಂಬೋಗಳೇ ಕಾಣಿಸ್ತಾ ಇಲ್ಲ. ಎಲ್ಲ ಸಿಂಗಲ್ ಪ್ರೈಸ್ಗಳೇ ಜಾಸ್ತಿ. ಅಂದರೆ ಸಿಂಗಲ್ಗೆ ಪ್ರೈಸು. ಅಲ್ಲಿ ಬರೀ ಕಾಂಬೋನೇ ಜಾಸ್ತಿ. ಎಲ್ಲ ಬರೀ ಸಿಂಗಲ್ ಎಲ್ಲ ಸಪ್ರೇಟ್ ತೊಗೊಬೇಕು. ವೆಜ್ಜಲ್ಲಿ ವೆಜ್ ಕಡೆನೂ ಜನ ಅವರೇ, ನಾನ್ ವೆಜ್ ಕಡೆನೂ ಜನ ಅವರೇ. ಎಲ್ಲರೂ ಒಬ್ಬೊಬ್ರು ಈ ಕಡೆಯಿಂದ ಆ ಕಡೆ ಟ್ರೈ ಮಾಡ್ತಾರೆ, ಆ ಕಡೆಯಿಂದ ಈ ಕಡೆಗೆ ಬರ್ತಾರೆ. ಎಲ್ಲ ಕಡೆ ಒಟ್ಟಿನಲ್ಲಿ ಟ್ರೈ ಮಾಡ್ಕೊಂಡು ಹೋಗ್ತಾರೆ ಜನಗಳು. ಅವ್ರವ್ರಿಗೆ ಎಲ್ಲಿ ಇಷ್ಟ ಆಗುತ್ತೆ ಅಂತ ತಿನ್ಕೊಂಡು ಹೋಗ್ತಾರೆ. ಬಾಳೆ ಎಲೆ ಮಶ್ರೂಮ್ ದಮ್ ಬಿರಿಯಾನಿ 250 ಬಿರಿಯಾನಿ ಪ್ಲಸ್ ರೋಟಿ, ಡ್ರೈ ಕೊಟ್ಟು ನೀರು 150ಗೆ ಬಿರಿಯಾನಿ, ಡ್ರೈ ನೀರು. ಮಶ್ರೂಮು ಗಾಯ್ಸ್. ಈ ಲೈನಲ್ಲಿ ಸುಮಾರು ಮಶ್ರೂಮ್ ಅಂಗಡಿಗಳು ಕಾಣಿಸ್ತು. ಆ ಕಡೆ ಒಂದೆರಡು ಕಾಣಿಸ್ತು, ಈ ಕಡೆ ಒಂದೆರಡು ಕಾಣಿಸ್ತೈತೆ. ಈಗ ಮಶ್ರೂಮು ನಾನ್ ವೆಜ್ ತಿನ್ನೋದವ್ರಿಗೆ ಮಶ್ರೂಮ್ ಒಂಥರ ಒಳ್ಳೆ ಟೇಸ್ಟ್ ಕೊಡ್ತೈತೆ ವೆಜ್ ಅವ್ರಿಗೆ. ಅದರಿಂದ ಸುಮಾರು ಮಶ್ರೂಮ್ ಅಂಗಡಿಗಳು ಐತೆ. ಮಶ್ರೂಮಲ್ಲಿ ಒಳ್ಳೆ ವೆರೈಟೀಸ್ ಇರುತ್ತೆ. ಇದಕ್ಕೂ ಮಶ್ರೂಮ್ಗೂ ಚಿಕನ್ ರೇಟೇ ಆಗಿರುತ್ತೆ ಮಾತ್ರ. ಇಲ್ಲಿ ವೆಜ್ಜು 150 ಕಾಂಬೋ, ಅಲ್ಲಿ ನಾನ್ ವೆಜ್ಜು 130 129 ಕಾಂಬೋ. ಯಾಕಂದರೆ ಅಲ್ಲಿ ಆ ಕಡೆ ಸುಮಾರು ಆಪ್ಷನ್ ಐತೆ, ಈ ಕಡೆ ಜಾಸ್ತಿ ಏನಿಲ್ಲ. ಮಶ್ರೂಮು ಒಂದು 5-6 ಅಂಗಡಿ
ಕಾಣಿಸ್ತು ನಾನು ನೋಡ್ದಂಗೆ. ಈ ಕಡೆ ಲೈನಲ್ಲಿ ಇರಂಗೈತೆ ಐತೆ. ಈಗ ಒಂದು ರೌಂಡ್ ಆಗ್ತು. ನಾವೊಂದು 3-4 ಕಡೆ ತಿಂದೋ ಒಟ್ಟಿನಲ್ಲಿ ಅಷ್ಟೇ ಗುರು, ಸುಳ್ಳು ಹೇಗೆ ಕೇಳಬೇಕು. ಒಂದು 3-4 ಕಡೆ ತಿಂದೋ ಗಾಯ್ಸ್. ಇಲ್ಲೊಬ್ರು ಗಾಂಧಿ ತಾತ ಕಾಣಿಸಿದ್ರು ನೋಡಿ, ಆ ಕಡೆ ಹೊರಡ್ತವ್ರೆ ನಮ್ಮ ಮನೆಯವರು. ಆಲ್ಮೋಸ್ಟ್ ಒಂದು ರೌಂಡ್ ಬಂದು ಈಗ ರೋಮಾಲ್ ರೊಟ್ಟಿ, ಗಿರ್ಮೀಟ್ ಮಿರ್ಚಿ ಒಗ್ಗರಣೆ, ಮಂಡಕ್ಕಿ ಮಿರ್ಚಿ, ಇದೆಲ್ಲ ದಾವಣಗೆರೆ ಸ್ಟೈಲ್ ಅವ್ರದ್ದು ಅನಿಸುತ್ತೆ ಮೋಸ್ಟ್ಲಿ. ಮಶ್ರೂಮ್ ಪ್ಯಾಲೇಸ್, ಮೈಸೂರು ಮಶ್ರೂಮ್ ಪ್ಯಾಲೇಸು. ಸಾಯಿ ಡ್ರೈ ಫ್ರೂಟ್ಸು ಗಾಯ್ಸ್. ಸೋಡಾ ಕುಡಿಯೋಣ ಅಂದ್ಕೊಂಡು ಗಾಯ್ಸ್ ಈ ಸಲ ಹೊಸ್ದಾಗಿ ಮಡಿಕೆ ಸೋಡಾ ಬಂದಿದೆ. ಅದು ಯಾವ ಸ್ಟಾಲು ಅಂತ ಗೊತ್ತಾಗ್ತಾ ಇಲ್ಲ, ಹುಡುಕ್ತಾ ಇದ್ದೀವಿ. ಯಾವ ಸ್ಟಾಲು ಅಂತ ಗೊತ್ತಾಗ್ತಾ ಇಲ್ಲ, ಹುಡ್ಕಾಡ್ತಾ ಇದ್ದೀವಿ ಸುಮ್ಮನೆ. ಅದನ್ನು ಟ್ರೈ ಮಾಡವ ಅಂದ್ಬಿಟ್ಟು ಹುಡ್ಕಾಡ್ತಾ ಇದ್ದೀವಿ. ಎಲ್ಲಿ ಕಾಣಿಸ್ತಾನೆ ಇಲ್ಲ ಮಡಿಕೆ ಸೋಡಾ ಗಾಯ್ಸ್. ಕೊನೆಯದಾಗಿ ಸಿಕ್ತು ಮಡಿಕೆ ಸೋಡಾ ಗಾಯ್ಸ್. ಎಂಟ್ರೆನ್ಸಿಂದ 8ನೇ ಸ್ಟಾಲಲ್ಲೇ ಐತೆ ಮಡಿಕೆ ಸೋಡಾ. ಹೋಗಿ ಟ್ರೈ ಮಾಡುವ. ಕಳಿಸಿದ್ದೀನಿ ನಮ್ಮ ಮನೆಯವ್ರನ್ನ ತಗೊಂಬನ್ನಿ ಅಂತ. ನಾನು ಇಲ್ಲೇ ನಿಂತಿದ್ದೀನಿ, ನೋಡೋದ ಹೇಗಿರುತ್ತೆ ಅಂತ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಗಾಯ್ಸ್. ನೋಡಿ ಎಷ್ಟು ಜನ ನಿಂತಾರೆ ಮಡಿಕೆ ಸೋಡಾ ಮುಂದೆನೆ. ಕುಡಿದ್ಬಿಟ್ಟು ಮಡಿಕೆನ ವಾಪಸ್ ಕೊಡ್ಬೇಕೇನೋ ಗೊತ್ತಿಲ್ಲ, ನಾವೇ ಮಡಿಕೆ ತಗೋಬೋದೇನೋ ಗೊತ್ತಿಲ್ಲ. ಅದು ಟೀ ಇರ್ಬೇಕನ್ನೋದು. ಮಡಿಕೆ ಸೋಡಾ ಗಾಯ್ಸ್ ಖಾಲಿ ಅಂತೆ ಆಲ್ಮೋಸ್ಟು. ಒಳ್ಳೆ ಬಿಸ್ನೆಸ್ ಮಾಡೋರು ಅಣ್ಣವ್ರು ಇವತ್ತು. ನಾನು ಯಾವುದೋ ಒಂದು ನಾರ್ಮಲ್ ತಗೊಂಡಿದ್ದೀನಿ, ಯಾವುದೋ ಒಂದು ಕುಡಿಯಿದ್ದೀನಿ, ಯಾವುದೋ ಕಾಟ ಅಂತೆ, ಮತ್ತು ಇನ್ನೊಂದು ಯಾವುದೋ ನಾರ್ಮಲ್ ಅಂತೆ. ನಾನು ನಾರ್ಮಲ್ ತಗೊಂಡಿದ್ದೀನಿ. ಇನ್ನೇನು ಮಾಡೋದ, ಖಾಲಿ ಅಂತವ್ರೆ. ಅಟ್ಲೀಸ್ಟ್ ಬಂದಿದ್ದಕ್ಕೆ ಟ್ರೈ ಮಾಡಬೇಕಲ್ಲ, ಅದಕ್ಕೆ ಯಾವುದೋ ಒಂದು ಸರಿ ಅಂತ ಕುಡ್ಕೊಂಡು ಹೋಗೋದು ಅಂದ್ಬಿಟ್ಟು ನಿಂತಿದ್ದೀನಿ ಲೈನಲ್ಲಿ. ಗಾಯ್ಸ್ ಕ್ಲೋಸು ಏನಿಲ್ಲ ಅಲ್ಲಿ ಒಳಗೆ, ಸೋಡಾ ಇಲ್ಲ, ಎಲ್ಲ ಖಾಲಿ ಆಗೈತೆ ಗಾಯ್ಸ್. ಖಾಲಿ ಅಂತವ್ರೆ. ಫಸ್ಟ್ ಇಯರು, ಅದರಿಂದ ಹೆವಿ ಜನ ಟೇಸ್ಟ್ ಮಾಡ್ತವ್ರೆ ಬಂದು. ಫೈನಲಿ ನಾನು ಒಂದು ತಗೊಂಬಂದೆ. ಇಷ್ಟೊತ್ತು ಗಂಟೆ ಲೈನಲ್ಲಿ ನಿಂತ್ಕೊಂಡು ಕುಡ್ದು ಟೇಸ್ಟ್ ಮಾಡಬೇಕು ಹೆಂಗೈತೇನೋ ಅಂತ. ಇನ್ನೊಂದು ಕಾಟ ಅಂತೆ, ಅದು ಯಾವ ಕಾಟ ಅಂದರು. ಮತ್ತು ಇನ್ನೊಂದು ನಾರ್ಮಲ್ ಸೋಡಾ. ಇನ್ನೇನು ಕ್ಲೋಸ್ ಆಗ್ತೈತಲ್ಲ, ಅದಕ್ಕೆ ಯಾವುದೋ ಒಂದು ಕೊಡೋಣ ಅಂದ್ಬಿಟ್ಟು ಇಸ್ಕೊಂಡು ಬಂದಿದ್ದೀನಿ. ನಾರ್ಮಲ್ ಚೆನ್ನಾಗೈತಂತೆ, ನಾನು ಕುಡಿಬೇಕು. ಇಷ್ಟೊತ್ತು ಗಂಟೆ ಕಷ್ಟಪಟ್ಟಿದ್ದಕ್ಕೆ ಸೋಡಾ ಕುಡಿಕೊಂಡಿದ್ದೀನಿ. ಗಾಯ್ಸ್ ಚೆನ್ನಾಗೈತೆ. ಕ್ಲೋಸು, ನಾಳೆ ಬನ್ನಿ ಅಂತವ್ರೆ. ಚೆನ್ನಾಗಿತ್ತು ಕಾರವಾಗಿ. ಇನ್ನೊಂದು ಯಾವುದೋ ಹೇಳಿದ್ರು ಗುರು, ಅದ್ರ ಹೆಸರು ಗೊತ್ತಾನೆ ಇಲ್ಲ. ಅದೊಂದು ಟ್ರೈ ಮಾಡಬೇಕಿತ್ತು. ಕ್ಲೋಸು ಅಂದರು. ಅದೊಂದು ನಾರ್ಮಲ್ ಒಂದು ತಗೊಳ್ಳೋದು ಅಂದ್ಕೊಂಡು ಇಲ್ಲೆಲ್ಲ ಕ್ಲೋಸು ಅಂದರು. ಅದರಿಂದ ಒಂದೇ ಸಿಕ್ಕಿದ್ದು, ಒಂದನ್ನೇ ಕುಡ್ಕೊಂಡು ಇಲ್ಲಿಂದ ಹೊರಡಬೇಕು ಗಾಯ್ಸ್. ಇದಕ್ಕಿದ್ದ ಲಾಸ್ಟ್ ಗಾಯ್ಸಲ್ಲಿ ಒಳ್ಳೆ ಘಾಟು ಮಾತ್ರ ಆಗೈತೆ. ಒಳ್ಳೆ ಮಸ್ತ್ ಘಾಟು ಹಿಡಿತೈತೆ ಮಾತ್ರ. ಲಾಸ್ಟಲ್ಲಿ ಕುಡಿದ್ರೆ ಮೆಣಸಿನ್ಕಾಯಿ ಘಾಟು ಮಸ್ತಾಗೈತೆ. ಒಳಗಡೆ ಮೆಣಸಿನ್ಕಾಯಿ ನಿಂಬೆಹಣ್ಣು ಎಲ್ಲ ಹಾಕೋರೆ. ಒಳ್ಳೆ ಘಾಟು ಸಕ್ಕತ್ತಾಗಿ ಹೊಡಿತೈತೆ. ಕುಡಿದ್ರೆ ಹಂಗೆ ಗಂಟ್ಲಿಗೆ ಕಿಕ್ ಹೊಡಿಬೇಕು. ಗಂಟ್ಲು ಕಡ್ಕೊಂಡಿದ್ರೆ ಕೆಮ್ಮು ಇದ್ರೆ ಸರಿಯಾಗಿರುತ್ತೆ ಅವ್ರಿಗೆ ಮಾತ್ರ. ನೋಡುವ ಇಲ್ಲಿಂದ ನೆಕ್ಸ್ಟು ಯಾವ ಸ್ಟಾಲ್ಗೆ ಹೋಗ್ತೀವೋ ಇಲ್ಲ ಮನೆಗೆ ಹೋಗ್ತೀವೋ ಏನೋ ಗೊತ್ತಿಲ್ಲ. ಹೋಗ್ತಾ ಇದ್ದೀನಿ, ಆಲ್ಮೋಸ್ಟ್ ಎಂಟ್ರೆನ್ಸ್ ಹತ್ರ ಇದ್ದೀನಿ. ನೋಡುವ ಗಾಯ್ಸ್ ಎಲ್ಲಿ ಬಂದರು ಇವರು ಗೋಲ್ಗಪ್ಪ ತಿನ್ನೋದು ಮಾತ್ರ ಬಿಡಲ್ಲ. ನೋಡಿ ಇಲ್ಲೂ ತಿಂತಾರೆ ಗೋಲ್ಗಪ್ಪ. ಈಚೆ ಕಡೆ ಕೊಡ್ಸೋರು ಈಚೆ ಕಡೆನೂ ತಿಂತಾರೆ. ನೋಡಿ ಇಲ್ಲಿ ಹಾರ ಮೇಳಕ್ಕೆ ಬಂದು ವೆರೈಟಿ ಟ್ರೈ ಮಾಡಿ ಅಂದರೆ ಲಾಸ್ಟಿಗೆ ಗೋಲ್ಗಪ್ಪ ತಿಂತಾವ್ರೆ. ಏನು ಹೇಳೋದು, ಅವು ಇದಕ್ಕಿದ್ದಂಗೆ ಲೈಟ್ ಆನ್ ಮಾಡಿದ್ರು. ಗಾಯ್ಸ್ ಕೊನೆಯದಾಗಿ ಎಂಡಲ್ಲಿದ್ದೀನಿ. ಇಲ್ಲಿಂದ ಸ್ಟಾರ್ಟ್ ಮಾಡಿದೆ, ಅಲ್ಲಿಂದನೇ ಇದ್ದೀನಿ ಈಗ. ನೋಡ್ಬೇಕು, ಇಲ್ಲಿಂದ ತಿನ್ಕೊಂಡು ಹೊರಡ್ತಾ ಇರೋದೆ ಗಾಯ್ಸ್. ಕೊನೆಯದಾಗಿ ಈಚೆ ಕಡೆ ಬಂದೆ. ಈಚೆ ಕಡೆ ನೋಡಿ ಎಷ್ಟು ಫ್ರೀಯಾಗೈತೆ. ನನ್ನ ಗಾಡಿ ಹತ್ರ ಬಂದೆ. ಇಲ್ಲೇ ಐತೆ ನನ್ನ ಗಾಡಿ. ಇಲ್ಲಿಂದ ಗಾಡಿ ಎತ್ಕೊಂಡು ಹೊರಡ್ತಾ ಇರೋದೆ ಗಾಯ್ಸ್ ಮನೆ ಕಡೆಗೆ. ನೋಡೋದ ಟೈಮ್ 9:45 ಆಗೈತೆ. ನೋಡೋದ ಆದರೆ ಹಿಂಗೆ ಒಂದು ರೌಂಡು ಸಿಟಿ ಒಳಗಡೆ ಹೋಗ್ತೀವಿ. ಇನ್ನೊಂದು 1/4 ಗಂಟೆ ಲೈಟ್ ಆಫ್ ಆಗೋಗುತ್ತೆ. 7 ಗಂಟೆಯಿಂದ 10 ಗಂಟೆವರೆಗೂ ಮಾತ್ರ ನೋಡ್ತೀನಿ. ಆದರೆ ಹೋಗ್ತೀನಿ, ಇಲ್ಲ ಡೈರೆಕ್ಟು ಮನೆಗೆ ಹೋಗ್ತಾ ಇರೋದೆ ಗಾಡಿ ಎತ್ಕೊಂಡು.
ಓಕೆ ಗಾಯ್ಸ್ ಮತ್ತೆ ಸಿಗ್ತೀನಿ. ಅದರಲ್ಲೂ ಬೇರೆ 3 ಜನ ಗಾಡಿ ಓಡಿಸೋದು ಕಷ್ಟ, ಗಾಡಿ ಓಡಿಸ್ತಾ ವಿಡಿಯೋ ಮಾಡೋಕ್ಕೂ ಆಗಲ್ಲ. 3 ಜನ ಕೂರಿಸ್ಕೊಂಡು, ಇನ್ನು ನಮ್ಮ ಅಕ್ಕಂಗಂತೂ ಓಡ್ಸೋಕ್ಕೆ ಬರೋಲ್ಲ. 3 ಜನ ಕೂರಿಸ್ಕೊಂಡು ನಾನೇ ಓಡಿಸ್ಬೇಕು. ಅದರಿಂದ ಬರ್ತಾ ಎಲ್ಲೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇಲ್ಲೇ ಬಂದು ಸ್ಟಾರ್ಟ್ ಮಾಡಿದ್ದು ಬ್ಲಾಗ್ನ. ಸೊ ಈಗ ಐಸ್ ಕ್ರೀಮ್ ತಿನ್ಕೊಂಡು ಹೊರಡ್ತಾ ಇರೋದೆ. ಮತ್ತೆ ಸಿಗ್ತೀನಿ ಗಾಯ್ಸ್ ಫೈನಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ನಾವು ಬಂದಾಗ 10:30 ಆಗಿತ್ತು ಟೈಮು. ಇವಾಗ ನಾನು ವೀಡಿಯೋನ ಎಂಡ್ ಮಾಡ್ತಾ ಇರೋ ಟೈಮ್ ಬಂದು 11 ಗಂಟೆ ಆಗೈತೆ. ಗಾಯ್ಸ್ ಇವತ್ತೊಂದು ವೀಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಾವು ಇವತ್ತು ಹೋಗಿದ್ದು ಆಹಾರ ಮೇಳಗೆ. ನಾನು ನಮ್ಮ ಅಕ್ಕ ನಮ್ಮಮ್ಮ ಹೋಗಿದ್ದವು 3 ಜನನೂ. ನಮ್ಮಪ್ಪ ಎಲ್ಲ ಹೋಗಿದ್ರು ಬೇರೆ ಕಡೆ. ಅದಕ್ಕೆ 3 ಜನ ಹೋಗಿದ್ದವು ಗಾಯ್ಸ್. ಆಹಾರ ಮೇಳ ಲೊಕೇಟ್ ಆಗಿರೋ ಜಾಗ ಬಂದು ಮಹಾರಾಜ ಕಾಲೇಜ್ ಗ್ರೌಂಡು ಗಾಯ್ಸ್. ಮಧ್ಯಾಹ್ನ 1 ಗಂಟೆಯಿಂದ ಓಪನ್ನು. 1 ಗಂಟೆಯಿಂದ ಮಿನಿಮಮ್ ಅಂದರೂ 10 ಗಂಟೆ ಅಂತ ಹೇಳಿದ್ದಾರೆ. ಅಲ್ಲಿರೋ ಕ್ರೌಡ್ ನೋಡಿದ್ರೆ 11 ಗಂಟೆ ಆದರೂ ಆಯಿತು, ಹೇಳೋಕ್ಕಾಗಲ್ಲ. ಅಷ್ಟೊಂದು ಕ್ರೌಡ್ ಇತ್ತು. ನೀವೇ ನೋಡೋದ್ರಲ್ಲ ಎಷ್ಟು ಜನ ಬಂದಿದ್ರು ಅಂತ. ಎಷ್ಟು ಜನ ಹೊರಗಡೆ ಹೋಗ್ತಿರೋ ಅಷ್ಟು ಜನ ಒಳಗೆ ಬರ್ತಿದ್ರು. ಫುಲ್ಲು ರಶ್ ಐತೆ ಗಾಯ್ಸ್. ಅದು ವೀಕ್ ಡೇಸಲ್ಲಿ ಇಷ್ಟೊಂದು ರಶ್ ಐತೆ. ಇನ್ನು ವೀಕೆಂಡಲ್ಲಿ ಹೋಗ್ಬಿಟ್ರೆ ಫುಲ್ಲು ರಶ್ಶು ಗಾಯ್ಸ್. ಮತ್ತು ವೆಜ್ ಸ್ಟಾಲ್ ಒಂದು ಸೈಡು, ನಾನ್ ವೆಜ್ ಸ್ಟಾಲ್ ಒಂದು ಸೈಡು. ನಾನ್ ವೆಜ್ಜಲ್ಲಿ ಬರೀ ಬಿರಿಯಾನಿ ನಿಮಗೆ ಬಿರಿಯಾನಿನೇ ಸಿಗೋದು. ಬಿರಿಯಾನಿಲಿ ಅದರಲ್ಲೂ ಕಾಂಬೋಗಳಂತೂ ಕೇಳೋಂಗೇ ಇಲ್ಲ. 110, 120, 130ಗೆಲ್ಲ ಸಿಕ್ಬಿಡುತ್ತೆ. ಬಿರಿಯಾನಿ ಪ್ಲಸ್ ಕಬಾಬು, ಒಂದು ಪೀಸ್ ಗ್ರೇವಿ ಅಂತಾರೆ. ಆ ಥರ ವೆರೈಟಿ ಪೂರ್ತಿ ಆ ಲೈನ್ ಪೂರ್ತಿ ನಿಮಗೆ ಬಿರಿಯಾನಿ ಕಾಂಬೋಗಳೆಲ್ಲ 100, 150 ಒಳಗೆ ಸಿಕ್ಬಿಡುತ್ತೆ. ಮಟನ್ ಆದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ. ಓಕೆನಾ ಗಾಯ್ಸ್, ಬನ್ನಿ ನೀವೇ ವಿಸಿಟ್ ಮಾಡಿ, ಟೇಸ್ಟ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನೀವೇನು ತಿಂದ್ರಿ ಅಂತ ಕಮೆಂಟ್ ಮಾಡಿ ಹೇಳಿ. ನಾವಿವತ್ತು ತಿಂದಿದ್ದು ಒಂದು ಕಡೆ ಬಿರಿಯಾನಿ, ಇನ್ನೊಂದು ಕಡೆ ಕೀಮಾ ದೋಸೆ, ಇನ್ನೊಂದು ಕಡೆ ನಾರ್ಮಲ್ ದೋಸೆ, ಇನ್ನೊಂದು ಕಡೆ ರೋಟಿ, ಇನ್ನೊಂದು ಕಡೆ ಅದು ಮಡಕೆ ಸೋಡಾ ಅಂತ. ಅದಾದಮೇಲೆ ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ಬಂದು. ನಾವು ಹೋಗಿದ್ದು ಮಾಮೂಲಿ ಕಾಮನಾಗಿ ವರ್ಷ ಹೋಗ್ತೀವಲ್ಲ, ಅದೇ ರೀತಿ ಈ ವರ್ಷವೂ ಹೋಗಿದ್ದೀವಿ. ಆದರೆ ಈ ವರ್ಷದಿಂದ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ. ಅದಕ್ಕೆ ಬ್ಲಾಗ್ ಮಾಡ್ಕೊಂಡು ಹಂಗೆ ಒಂದು ರೌಂಡ್ ಹಾಕ್ಕೊಂಡು ಮನೆಯವ್ರನ್ನ ಕರ್ಕೊಂಡು ಬಂದಿದ್ದೀನಿ. ಮಸ್ತಾಗಿತ್ತು ಅಂದ್ಕೊಂಬಿಡಿ. ಮಾತ್ರ ಮಸ್ಟ್ ಟ್ರೈ. ನೀವು ಬಂದು ಟ್ರೈ ಮಾಡಿ. ಆಹಾರ ಮೇಳನ ವರ್ಷಕ್ಕೊಂದ್ಸತಿ ಬರುತ್ತೆ. ಒಳ್ಳೆ ಜನ ಮಾತ್ರ. ವೀಕ್ ಡೇಸಲ್ಲಿ ಬನ್ನಿ ಓಕೆನಾ. ವೀಕೆಂಡಲ್ಲಿ ಸ್ವಲ್ಪ ರಶ್ ಇರುತ್ತೆ. ಮತ್ತು ಚಿಕ್ಕ ಮಕ್ಕಳು ಹುಷಾರಾಗಿ ಕರ್ಕೊಬನ್ನಿ. ಒಳಗೆ ಫುಲ್ ರಶ್ ಇರುತ್ತೆ. ಮತ್ತು ಇನ್ನೊಂದು ಮೇನ್ ಅಂದರೆ ಎಲ್ಲರೂ ಆನ್ಲೈನ್ ಅಂತ ಬರೋಕ್ಕೆ ಹೋಗ್ಬಿಡಿ. ಯಾಕಂದರೆ ಫೋನ್ಪೇ, ಗೂಗಲ್ ಪೇ ಅನ್ನೋಸ್ತಿ ವರ್ಕ್ ಆಗಲ್ಲ, ನೆಟ್ವರ್ಕ್ ಇರಲ್ಲ ಒಳಗೆ. ಸಂಜೆ ಹೊತ್ತು ಹೆವಿ ಜನ ಇರ್ತಾರೆ. ಆನ್ಲೈನ್ ಪಕ್ಕಾ ವರ್ಕ್ ಆಗಲ್ಲ. ನೆಟ್ವರ್ಕ್ ಇಲ್ಲ, ಸ್ಕ್ಯಾನ್ ಆಯ್ತಲ್ಲ ಅಂತ ಹೇಳ್ತಾ ಇರ್ತಾರೆ. ನೆಟ್ವರ್ಕ್ ಸಿಕ್ಕಿದ್ರೆ ಅದು ನಿಮ್ಮ ಅದೃಷ್ಟ. ನೆಟ್ವರ್ಕ್ ಸಿಗಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಆದಷ್ಟು ಕ್ಯಾಶು ತಗೊಂಬನ್ನಿ. ಗೂಗಲ್ ಪೇ, ಫೋನ್ಪೇನೇ ನಂಬ್ಕೊಂಡಂತೂ ಬರೋಕ್ಕಂತೂ ಹೋಗಲೇಬೇಡಿ. ಯಾಕಂದರೆ ತುಂಬ ಜನ ಇರ್ತಾರೆ, ಅದರಿಂದ ವರ್ಕ್ ಆಗಲ್ಲ ಫೋನ್ಪೇ, ಗೂಗಲ್ ಪೇ ಒಂದೊಂದು ಸಾರಿ. ಸೊ ಕ್ಯಾಶ್ ತಗೊಂಡು ಬಂದಿರಿ, ಮಿಸ್ ಮಾಡ್ದೇನೆ ಓಕೆನಾ ಗಾಯ್ಸ್. ಇದಂತೂ ಮೇನ್ ಇನ್ಫಾರ್ಮೇಷನ್. ಯಾಕಂದರೆ ಜನ ಜಾಸ್ತಿ ಇರ್ತಾರೆ, ಅದರಿಂದ ವರ್ಕ್ ಆಗಲ್ಲ. ಕ್ಯಾಶ್ ತೊಗೊಂಡು ಬನ್ನಿ, ನಿಮಗೆ ಈಸಿ ಆಗುತ್ತೆ. ಇಲ್ಲಾಂದರೆ ಫೋನ್ಪೇ, ಗೂಗಲ್ ಪೇ ವರ್ಕ್ ಆಗಲಿ ಅಂದರೆ ನೀವೇನು ತಿನ್ನೋಕ್ಕಾಗಲ್ಲ ಒಳಗೆ. ಅದಕ್ಕೆ ಹೇಳ್ತಾ ಇದ್ದೀನಿ ಓಕೆನಾ ಗಾಯ್ಸ್. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ. ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ಬ್ಲಾಗಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಬ್ಲಾಗಲ್ಲಿ ಸರಿ ಮಾಡ್ಕೊಳ್ಳೋದ. ನಾಳೆ ಲೈಟಿಂಗ್ಸ್ ನೋಡೋಕ್ಕೆ ಹೋಗ್ತೀನಿ. ಇವತ್ತು ಮನೆಯವರು ಆಹಾರ ಮೇಳಕ್ಕೆ ಹೋಗೋದ ಅಂದರು. ಅದಕ್ಕೆ ಆಹಾರ ಮೇಳ ಕಡೆಗೆ ಹೋಗಿ ಎಲ್ಲನೂ ವಿಸಿಟ್ ಮಾಡ್ಕೊಂಡು ಆರಾಮಾಗಿ ತಿನ್ಕೊಂಡು ಬಂದಿದ್ದೀನಿ ಗಾಯ್ಸ್. ನೀವು ಬರಬೇಕು ಅಂತ ಅಂದ್ಕೊಂಡಿದ್ರೆ ಬನ್ನಿ. 22ನೇ ತಾರೀಕಿಂದ 6ನೇ ತಾರೀಕುವರೆಗೂ ಏನೋ ಇರುತ್ತೆ. ನಾನು ಅಲ್ಲಿ ಡೇಟ್ ನೋಡಿದೆ, ಅದು ಅಬ್ಸರ್ವ್ ಮಾಡಲಿಲ್ಲ ಸರಿಯಾಗಿ. 6ನೇ ತಾರೀಕು ಅಂತ ಇತ್ತು. ನಾನೇ ವಿಡಿಯೋ ಸ್ಟಾರ್ಟಿಂಗಲ್ಲಿ ತೋರಿಸಿದ್ದೀನಿ ಎಲ್ಲಿಂದ ಎಲ್ಲಿವರೆಗೂ ಇರುತ್ತೆ ಅಂತ. ಓಕೆನಾ ಗಾಯ್ಸ್, ವಿಡಿಯೋದಲ್ಲಿ ನೋಡಿ. ಹಾಗಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವಾಗ ಮತ್ತೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಕಡೆ ಫಾಲೋ ಮಾಡಿ. ಆ್ಯಂಡ್ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಇದೇ ಥರ ದಸರಾ ವೀಡಿಯೋಸ್ಗಳು ಬರ್ತಾನೆ ಇರುತ್ತೆ. ದಸರಾ ಮುಗಿಯೋವರೆಗೂ, ದಸರಾ ಮುಗಿದ್ಮೇಲೆ ನಾರ್ಮಲ್ ಬ್ಲಾಗ್ಸ್ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಮಿಸ್ ಮಾಡ್ಕೋಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋನ. ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಹೋಗಿ ವಿಸಿಟ್ ಮಾಡಿ ಆಹಾರ ಮೇಳನ. ಏನು ತಿಂದರೆ ಅಂತ ಕಮೆಂಟ್ ಮಾಡಿ ಹೇಳಿ ಗಾಯ್ಸ್ ನನಗೆ. ಓಕೆನಾ ಗಾಯ್ಸ್, ಹಾಗಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋದ ಗಾಯ್ಸ್. ಬಾಯ್.